Hi, beautiful twin souls. ಡಿವೈನ್ ಫೆಮಿನಿಯನ್ಸ್ಗೆ ಸ್ಪಿರಿಚುವಲ್ ಅವೇಕನಿಂಗ್ ಟೈಮಲ್ಲಿ ಎಲ್ಲ ಕಡೆಯಿಂದ ಪ್ರಾಬ್ಲಮ್ಸಿಂದ ಅವರು ಅಲೋನ್ ಆಗಿರೋ ಥರ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದರೆ ಈ ಟೈಮಲ್ಲಿ ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇರುತ್ತೆ. ಈ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಆದ್ದರಿಂದ ಡಿವೈನ್ ಅವ್ರನ್ನ ಅಲೋನ್ ಆಗಿರೋ ಥರ ಮಾಡಿರ್ತಾರೆ. DF ಎಲ್ಲಿ ತನಕ ಪೂರ ಅವೇಕನಿಂಗ್ ಆಗೋದಿಲ್ವೋ ಅವರಿಗೆ ಅಲ್ಲಿ ತನಕ ಡಿಸಾರ್ಟೆಡ್ ಫೆಮಿನಿಯನ್ಸ್ ಅಂತ ಕರೆಯಲಾಗುತ್ತೆ. ಅವರೊಳಗೆ ಇರುವಂತಹ ಅಲ್ಪ ಸ್ವಲ್ಪ ಮೋಹ ಮಾಯಗಳು, ಈ ತೇಡಿ ಮೇಲೆ ಕಾಣುವಂತಹ ಜನರು, ಅವ್ರ ಜೊತೆ ಬೆರಿಬೇಕು ಅನ್ನೋ ಆಸೆ, ಯಾವಾಗಲೂ ಅವರ ಮನಸ್ಸು ಬೇರೆಯವರ ಒಳಿತನ್ನು ಮತ್ತು ನಿಷ್ಕಲ್ಮಶ ಪ್ರೀತಿಯನ್ನು ಹಂಬಲಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಈಶ್ವರ, ಡಿವೈನ್ ಯಾವಾಗಲೂ ಅವರ ಇಷ್ಟವಾದ ಸಂಬಂಧಗಳನ್ನು ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಅವಶ್ಯಕತೆಗಿಂತ ಮೀರಿ ಯಾವುದನ್ನು ಕೊಡೋದಿಲ್ಲ. ಇಷ್ಟವಾದ ವಸ್ತುಗಳಾಗಿರ್ಬೋದು, ಜಾಬೇ ಆಗಿರ್ಬೋದು, ಅವರ ಕುಟುಂಬದಲ್ಲಿ ಪ್ರೀತಿ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲವನ್ನು ಅವರು ದೂರ ಮಾಡ್ತಾ ಬರ್ತಿರ್ತಾರೆ. ಫೈನಲಿ DMನ ಕೂಡ ಅವರು ದೂರ ಮಾಡಿದಾಗ ಅವರಿಗೆ ಸ್ಪಿರಿಚುವಲ್ ಅವೇಕನಿಂಗಲ್ಲಿ ಫಸ್ಟ್ ಸ್ಟೆಪ್ ಇಡ್ತಾ ಬರ್ತಾರೆ. ಈ ಥರ ಎವ್ರಿ ಡೇ ಸಿಚುಯೇಷನ್ ಕ್ರಿಯೇಟ್ ಆಗಿ ಕಂಪ್ಲೀಟಾಗಿ ಡಿವೈನ್ ಫೆಮಿನಿಯನ್ಸು ಸ್ಪಿರಿಚುವಲ್ ಅವೇಕನಿಂಗ್ ಟೈಮಲ್ಲಿ ಡಿವೈನ್ ಹತ್ರ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೀಗೆ ಆಯಿತು, ನನ್ನ ಲೈಫಲ್ಲೇ ಯಾಕೆ ಹೀಗಾಯಿತು, ಯಾಕೆ ನನಗೆ ಮಾತ್ರ ಏನೂ ಸಿಗ್ತಿಲ್ಲ, ಒಂದು ಸ್ಟೆಪ್ ಇಡಬೇಕಾದ್ರೂ ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕು, ಎಲ್ಲರಿಗೂ ಈಸಿಯಾಗಿ ಆಗುವಂತಹ ಕೆಲಸಗಳು ನನಗೆ ಬೆಟ್ಟದ ಥರ ಯಾಕೆ ಅನ್ನಿಸ್ತಾ ಇದೆ ಅಂತ ಡಿವೈನಲ್ಲಿ ಆವಾಗ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತಾರೆ. DFಸಿಗೆ ಏನು ಪ್ರಾಬ್ಲಮ್ಸೇ ಇಲ್ಲ ಅಂದಿದ್ರೆ ಅವರು ಡಿವೈನ್ ಹತ್ರ ಹೋಗ್ತಾ ಇದ್ರಾ, ಡಿವೈನ್ ಹತ್ರ ಕ್ವಶನ್ ಮಾಡ್ತಾ ಇದ್ರಾ? ಇಲ್ಲ, ಮಾಡ್ತಾನೆ ಇರಲಿಲ್ಲ. ಅವ್ರ ಪಾಡೆ ಅವ್ರ ಲೈಫ್ನ ಲೀಡ್ ಮಾಡ್ಕೊಂಡಿರ್ತಾ ಇದ್ರು. ಈ ಸಮಯದಲ್ಲಿ ಅವರು ಅವ್ರ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಅದು ಡಿವೈನ್ ಟೈಮಿಂಗ್ ಆಗಿರುತ್ತೆ. ಇವರಿಗೆ ಅವೇಕನಿಂಗ್ ಇಂಥ ಟೈಮಲ್ಲೇ ಆಗಬೇಕು ಅಂತ. ಸೊ ಅವೇಕನಿಂಗ್ ಆದಮೇಲೆ ಅವರಿಗೆ ಒಬ್ಬರೇ ಇದ್ದಾಗ ಮಾತ್ರ ಸಂಪೂರ್ಣವಾಗಿ ಅವರಿಗೆ ಜ್ಞಾನವನ್ನು ಪ್ರಾಪ್ತಿ ಮಾಡೋದಕ್ಕೆ ಆಗತ್ತೆ. ಡಿವೈನ್ ಇನ್ಫಾರ್ಮೇಷನ್ನ ಅವರು ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಅವರಲ್ಲಿರುವಂತಹ ಕೆಲವೊಂದು ನೆಗೆಟಿವ್ ಎನರ್ಜೀಸ್ನ ರಿಲೀಸ್ ಮಾಡಿಕೊಂಡು ಹೈಯರ್ ಎನರ್ಜೀಸ್ಗೆ ಕಂಪ್ಲೀಟಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಡಿವೈನ್ ಫೆಮಿನಿಯನ್ಸ್ನ ಒಬ್ಬರೇ ಇರೋ ಥರ ಮಾಡಿ ಅವರಿಗೆ ಎಲ್ಲ ಥರದಲ್ಲಿ ಹೀಲಿಂಗ್ಸ್ನ ಪ್ರೊವೈಡ್ ಮಾಡ್ತಾರೆ. ಈ ಯೂನಿವರ್ಸಲ್ಲಿ ಶಿವನ ಅದ್ಭುತ ಶಕ್ತಿಗಳು ಇರೋದು ಅವರಿಗೆ ಆಭಾಸ ಆಗ್ತಾ ಬರುತ್ತೆ. ಸಂಪೂರ್ಣವಾಗಿ ಅವರು ಅವೇಕನಿಂಗ್ ಆಗ್ತಾ ಬರ್ತಾರೆ. ಯಾವಾಗ ಅವರಿಗೆ ಶಿವಶಕ್ತಿಯ ಅದ್ಭುತ ಶಕ್ತಿಗಳು ಅವರಿಗೆ ಆಭಾಸ ಆಗ್ತಾ ಬರುತ್ತೆ, ಅವರು ಸಂಪೂರ್ಣವಾಗಿ ಅವರೊಳಗಡೆ ಒಂದು ಕಂಪ್ಲೀಟ್ನೆಸ್ನ ಫೀಲ್ ಮಾಡ್ತಾ ಬರ್ತಾರೆ. ಡಿವೈನ್ ಜೊತೆ ಮರ್ಜ್ ಆಗ್ತಾರೆ. ಡಿವೈನ್ ಜೊತೆ ಮರ್ಜ್ ಆದಮೇಲೆ ಅವರಿಗೆ ಒಬ್ಬರೇ ಇದ್ದೀವಿ ಅಂತ ಯಾವತ್ತೂ ಅನಿಸೋದೇ ಇಲ್ಲ. ಇದೆಲ್ಲ ಪ್ರೊಸೆಸ್ಸು ಸಪ್ರೇಷನ್ ಟೈಮಲ್ಲಿ ಅವರು ಅಲೋನ್ ಆಗಿದ್ದಾಗ ಮಾತ್ರ ಕಂಪ್ಲೀಟಾಗಿ ಕಲಿಯೋದಕ್ಕೆ ಆಗೋದು. ಆ ಎಕ್ಸ್ಪೀರಿಯನ್ಸು ಹೇಳೋದಕ್ಕಾಗೋದಿಲ್ಲ. ಅವರು ಅನುಭವಿಸಿದಾಗ ಟ್ವಿನ್ಸಿಗೆ ಗೊತ್ತಾಗತ್ತೆ ಆ ಡಿವೈನ್ ಎನರ್ಜಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಸೊ ಸಪ್ರೇಷನ್ ಸ್ಟೇಜಲ್ಲಿ ನೀವು ಅಲೋನ್ ಆಗಿದ್ದಾಗ ಯಾವಾಗಲೂ ಕೊರಗಬೇಡಿ. ಈ ಯೂನಿವರ್ಸ್ ಎನರ್ಜಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಈ ಟೈಮಲ್ಲಿ ಈ ಜರ್ನಿ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಇನ್ನರ್ ವರ್ಕ್ ಚೆನ್ನಾಗಿ ಮಾಡಿ, ಡಿವೈನ್ ಜೊತೆ ಮರ್ಜಾಗಿ ಅವರೇ ನಿಮಗೆ ಸೈನ್ಸ್ ಮೂಲಕ ದಾರಿಯನ್ನು ತೋರಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.